ಬಾ ಸಂಗೀತ ತಿಂಡಿ ತಿನ್ಮಂತೆ ಪಡ್ ಮಾಡಿದ್ದೆ, ಪಡ್ಡು ಚಟ್ನಿ ರೊಟ್ಟಿ ಮಾಡಿ ಬಜ್ಜಿ ಮಾಡ್ತೀನಿ ಅಂತಿತ್ತು ಬಿಡು. ರೊಟ್ಟಿನೇ ತಿಂತೀನಿ, ರೊಟ್ಟಿ ಅಂದರೆ ಭಾಳ ಇಷ್ಟ ನನಗೆ. ಅದಕ್ಕೆ ಇವತ್ತು ಅಕ್ಕಿ ರೊಟ್ಟಿ ಸುಡಮ್ಮ ಅಂತೇಳಿ ಅಮ್ಮಗೆ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ಮತ್ತು ಬಜ್ಜಿ ಮಾಡಿಸಿದ್ದೀನಿ. ನಾನೇ ಬಜ್ಜಿ ಮಾಡಿದೆ, ಅಮ್ಮಗೆ ಅಕ್ಕಿ ರೊಟ್ಟಿ ಸುಡಮ್ಮ ಅಂತ ಹೇಳಿದ್ದೀನಿ. ಅಮ್ಮ ಸುಟ್ಟಂಗೆ ನಮಗೆ ಸುಡಕ್ಕೆ ಬರಲ್ವಲ್ಲ, ಅದಕ್ಕೆ ಅಮ್ಮಗೆ ಅಕ್ಕಿ ರೊಟ್ಟಿ ಸುಡಕ್ಕೆ ಹೇಳಿದ್ದೀನಿ ಇವತ್ತು. ಬಿಡು ತಿಂತೀನಿ, ಪಡ್ಡೆ ಅಂತ ತಿಂತಿರ್ತೀನಿ. ಅಕ್ಕಿ ರೊಟ್ಟಿವೇ ಅಪರೂಪ. ಹೆಂಗೆ ಅಂದ್ರೆ ನಾವು ರೊಟ್ಟಿ ಮಾಡಿದ್ರೆ ನಮ್ಮ ಅಮ್ಮ ಮಾಡಿದ ಥರ ಇರಲ್ಲ. ನಾನು ಮಾಡ್ತೀನಿ, ಸ್ವಲ್ಪ ದಪ್ಪ ದಪ್ಪಗೆ ಆಗ್ತವೆ. ನಮ್ಮ ಅತ್ತೆ ನನಗೆ ಚೆನ್ನಾಗಿ ತೊಟ್ಟುತ್ತೆ, ಶಾಂತತ್ತೆ ನನಗೆ ಚೆನ್ನಾಗಿ ತೊಟ್ಟುತ್ತೆ. ಏನೇ ಅಂದ್ರೂ ಭಾಳ ಚೆನ್ನಾಗಿ ತೊಡ್ತಾರೆ ಹೇಳು. ನಮಗೆ ಅವ್ರು ಹಂಗೆ ಬರೋಲ್ಲ. ನಾವು ಜೊತೆ ಇರೋ ತೊಡಿಕೊಂಡು ಅವನೇನಿಲ್ಲ, ಕೈಯಾಗಿ ಹಿಂಗೆ ಎಂತ ಚೆನ್ನಾಗಿ ತೆಳ್ಳಗೆ ಹೆಂಗೆ ತೊಡ್ತಾರಲ್ಲಿ. ಮೊದ್ಲಿನ ಕೈಯೇ ಸರಿ, ಹಳೆ ಕೈ ಚೆನ್ನಾಗಿ ಮಾಡ್ತಾರೆ ರೊಟ್ಟಿ ಪಟ್ಟಿನ. ಅದಕ್ಕೆ ಇವತ್ತು ಅಕ್ಕಿ ಹಿಟ್ಟು ನೆನ್ನೆ ಹಾಕ್ಸ್ಕೊಂಬಂದು ಇವತ್ತು ಸುಡ್ತಾ ಇದ್ದೀವಿ. ಇವಾಗ ಸುಡ್ತಾ ಇದ್ದೀನಿ, ನೆಲ ಕಾಲು ಸಿಕ್ಕೈತೆ. ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಿ ಸುಡುತ್ತೆ ಬಿಸಿ ಬಿಸಿವು. ಹಂಗೆ ಈ ಅಪ್ಪನ ಬತ್ತೈತೆ, ನಾನು ಬರ್ತಾ ಇದ್ದೀನಿ ಅಂತ ಬಂದ ಸುಡೋಣ ಅಂತಂತು ಸ್ನಾನ ಮಾಡ್ಕೊಂಬರಕ್ಕೆ ಹೋಯ್ತು. ಎಲ್ಲನೆಲ್ಲ ಒರೆಸ್ದೆ, ಎಲ್ಲನೆಲ್ಲ ಒರೆಸಿ ಇಲ್ಲದೆಲ್ಲ ತೊಳೆದು ಪೈಪ್ ಹಾಕಿ ನೀರು ಹಿಡ್ದು ಅಮ್ಮಮ್ಮಗೆ ನೀರು ಹಿಡಿಯೋ ಕಾಲು ಪೈಪ್ ಹಾಕೋಕಾಲಂತ ಒಟ್ಟು ತೊಳೆದೇ ಇರಲಿಲ್ಲ ಇಲ್ಲೆಲ್ಲ. ನಾನು ಇವತ್ತೆಲ್ಲ ಎದ್ದಾಗ ಎಲ್ಲ ಪೈಪ್ ಹಾಕೊಂಡೆಲ್ಲ ಇಲ್ಲೆಲ್ಲ ಹೊರಗಳದೆಲ್ಲ ತೊಳೆದು ಎಲ್ಲ ಅಚ್ಚುಕಟ್ಟು ಮಾಡಿದೆ. ಸರಿ ಆಯ್ತು ಹೇಳಿ, ರೊಟ್ಟಿನೇ ತಿನ್ನು, ಆಮೇಲೆ ಸುಟ್ಟ ಮೇಲೆ ನನಗೊಂದು ಕೊಡೋಕ್ಕೆ ಹೇಳ್ತೀನಿ. ಸರಿ ಆಯ್ತು ಹೇಳಿ, ತಗೊಂಬಂದು ಕೊಡ್ತೀನಿ ಹೇಳೋಕ್ಕೆ. ನೋಡೋಣ ಮಾತಾಡ್ಸುತ್ತೇನೋ. ಏನಾನ ಆಸೆ ಮಗ ಅಂಬೋದು ಆಸೆ ಇದ್ದರೆ ಮಾತಾಡ್ಸುತ್ತೆ, ಇಲ್ಲ ಅಂದರೆ ಮಾತಾಡ್ಸಲ್ಲ. ಏನು ಮಾಡ್ಕೊಂಡಪ್ಪ ಎತ್ತಪ್ಪ ಅಂತ ಮಾತಾಡ್ಸಲ್ಲ, ಮುಂದೋದ್ರು ಮಾತಾಡ್ಸಲ್ವಲ್ಲ. ನೋಡ್ಕೊಂಡು ಹೋಗೋದು ನೋಡು, ಮಾತಾಡಿಸ್ತಾಳಂತ. ನಾನೇ ಅದಕ್ಕೆ ಮಾತಾಡ್ಸೇನು ಇರಲಿ ಅವಳು ಬುದ್ಧಿ ಕಲ್ತ್ಕೊಂಡು. ಗೊತ್ತಾವತ್ತು ಮನೆ ಕೆಲಸದವ್ರನ್ನ ಬೇರೆ ಕರ್ಕೊಂಬಂದವನಂತೆ. ಅದಕ್ಕೆ ಇವಾಗ ಹೆಂಗೆ ಮಾಡಿಸ್ಕೊಂಡು ಅಂತಾನು ಮಾಡಿಸ್ಕೊಂಡು ಉಮ್ಲಿ. ಹಂಗೆ ಆಡ್ತಾನೆ ಏನು ಬಿಡಕಣ. ಅದಕ್ಕೆ ಹಂಗೆ ಹಿಂಗೆ ಆಡಲ್ಲ ಇವನು. ಹೇಳು ಎಂಥ ಮಕ್ಳು ಯಾಕೆ ಮಂಗಾಗುತ್ತೆ ನನಗೇನ. ಏನಮ್ಮ ಇವಾಗ ನೋಡ್ಬೋದು ಹಂಗೆ ಕಣಮ್ಮ, ಯಾಕೆ ಹೇಳೋಕ್ಕಾಗಲ್ಲ. ನಮ್ಮರು ಹಂಗೆ ಕಣ್ತಾಯಿ ನಾವು ಯಾತನ ಹೇಳಿರ್ತಾನೆ ಹಂಗೆ ಸಿಟ್ಟು ಹಾಕ್ತಾರೆ. ಹೋಗು, ಯಾತನ ಹೇಳಿರ ಹಂಗೆ ಹಿಂಗೆ ಬರ್ತಾವೆ ನಮ್ಮ ಹುಡುಗರು ಅಂತೂ ಬಿಡತ್ತ. ನಮ್ಮ ಹುಡುಗರು ಅಷ್ಟೇ ಕಣಮ್ಮ. ಮಗ ಅಂಬೋದೊಂದು ಈಟು ಪ್ರೀತಿ ಇಲ್ಲ, ಮುಂದೆ ಬಂದರೂ ಮಾತಾಡ್ಸಂಗಿಲ್ಲ. ಇಲ್ಲೇ ಇದ್ದೀನಿ, ಮಾತಾಡ್ಸಂಗಿಲ್ಲ. ಎಷ್ಟು ಇರಬೇಡ ನಮ್ಮ ಅಮ್ಮಗೆ. ಭಾಳ ಐತೆ ಜಂಬ, ನಾನು ಅಲ್ಲೇ ನೋಡಿದ್ದೀನಿ, ಭಾಳ ಐತೆ. ನಾನೇನೋ ಅಂತ ಅಂದ್ಕೊಂಡಿದ್ದೆ. ಅಮ್ಮಯ್ಯ ಗಂಡು ಹುಡುಗರು ಅಂಬುತ್ತೆ. ಯಾತಕ್ಕೆ ಗಂಡು ಹುಡುಗರು ಇಂಥ ಸಂಪತ್ತಿಗೆ? ಗಂಡು ತಗೊಂಡು ಏನು ಮಾಡ್ತೀಯ? ನಿಮ್ದಾಗಿರೋದು ನೋಡ್ಬೇಕಷ್ಟೇ. ಹೆಣ್ಣನಾಗಲಿ ಗಂಡನಾಗಲಿ ಒಟ್ಟಿನಲ್ಲಿ ಮಕ್ಕಳು ಅಷ್ಟೇ. ಯಾತಕ್ಕೆ ಗಂಡು ನಮ್ಮಮ್ಮ ಅಂತ ಗಂಡು ಹುಡುಗರಿಲ್ಲ ನಮ್ಮನ್ನು ನೋಡ್ಕೊಂಬರಿಲ್ಲ ಅಂತ ಗೋಳಾಡ್ತೈತಿ. ಅದಕ್ಕೆ ಬಂದಿಲ್ಲ ಇದ್ದೀವಿ. ನಿಮ್ಗೆ ಯಾರು ಆಗ್ತಾರಮ್ಮ, ನಮ್ಗೆ ಯಾರು ಇದ್ದಾರಮ್ಮ ಅಂತೇಳಿ ಆಗ್ಲೆಲ್ಲ ಮಾತ್ಕೋಸಲ್ಗು ಅಂಬೋದು. ಅದಕ್ಕೆ ಅವ್ನ ಪಾಡಿಗೆ ಅವ್ನು ಇರಲೇಳು. ಅವಳು ಹೆಂಡ್ತಿನ ಕರ್ಕೊಂಬಂದ್ರು ಹೆಂಡ್ತಿನೂ ಅವರು ಇವರಿಬ್ರು ಗಂಡ ಹೆಂಡ್ತಿ ಅಲ್ಲಿ ಇರಲಿ. ನಾವು ಇಲ್ಲೇ ನಮ್ಮಮ್ಮ ನೋಡ್ಕೊಂಡು ಇಲ್ಲೇ ಇರೋ ನಮ್ಮ ಪಾಪ ಒಂದೇನೆ. ಅದಕ್ಕೂ ಬೇಜಾರ ಅದಕ್ಕೆ ಅದೇ ನಮ್ಮನ್ನ ಯಾರು ನೋಡ್ತಾರಮ್ಮ ಅಂಬುತ್ತೆ. ಅದಕ್ಕಾಗಿ ನಾವಿರಾದ್ರೆ ಇನ್ನೂ ಧೈರ್ಯವಾಗಿರುತ್ತೆ ಅಮ್ಮ. ಧೈರ್ಯ ಕಳ್ಕೊಂಡಾರದ ಹೇಳಿ ನಾವು ಮೂಲೆ ಬೀಳುತ್ತಪ್ಪ ಮಂಗಾಗೋದು. ಹೇಳು ಸುಮ್ಮನೆ ನೀವೇನಲ್ಲಿ ಮಾಡೋದೇನೈತೆ? ಅಲ್ಲೂ ಅದೇನೆ ಇಲ್ಲೂ ಅದೇನೆ, ಏನು ಬೇರೆ ಊರಲ್ಲ, ಇದ್ದೂರಾಗೆ ಸುಮ್ಮನೆ ಇದ್ದು ನೋಡ್ಕೊಳ್ರಿ. ನೀವಿದ್ರೆ ಒಂಥರ ಅದಕ್ಕೇನೋ ಗೆಲುವು ನೋಡು. ಬಂದಿರೋದ್ಕೊಂಥರ ಗೆಲುವಾಗೈತೆ ಅಂತ ಮನೆಯಾಗೆ ನಗ್ನಕ್ಕೆ ಸೆನಕೈತೆ. ಇಲ್ಲಾಂದ್ರೆ ಸುಮ್ಮನೆ ಕುಕ್ಕಂಬೋದು, ಏನಾನ ಯೋಚನೆ ಮಾಡ್ತಾ ಸುಮ್ಮನೆ ಕುಕ್ಕಂಬೋದು. ಯಾತು ಪಾಪ ಅದು ಒಂಥರ ಅದನ್ನೇ ಯೋಚನೆ ಮಾಡೋದು ಪಾಪ ತಲೆ ಕಿಕ್ಕೊಂಡು. ಅಮ್ಮ ಹಂಗೆ ಯಾವಾಗಿಂದಲೂ ಅಷ್ಟೇ, ಬರೀ ಅದನ್ನೇ ತಲೆ ಕಿಕ್ಕೊಂಡು ಯೋಚನೆ ಮಾಡ್ಕೊಂಡು ಅದೇ ಇದು ಮಾಡ್ಕೊಂಬತ್ತ ಅಷ್ಟೇ. ನಾನು ಹೇಳ್ತೀನಿ ಏನು ಯೋಚನೆ ಮಾಡ್ಬೇಡ ಕಣಮ್ಮ, ಮಾತಾಡಿಸ್ತಾರೆ ಅಂತ ಓಡಾಡ್ತಾನೆ. ಹತ್ಲಾಗಳಿಂದ ಇತ್ಲಾಗಳಿಂದ ಅತ್ತಾಯಿ ಮಾತಾಡಿಸ್ತಾರೆ ಅಂತ ನಾವು ಎತ್ತಕ್ಕೆ ಮಾತಾಡ್ಸಿದ್ದೀವಿ ಅವನ್ನ. ನಾವು ಮಾತಾಡ್ಸೋಕೆ ಹೋಗಲ್ಲ. ನಾನಂತೂ ನಮ್ಮ ಕೆಲಸ ಆಯಿತು ಅಮ್ಮಂಗಿರ್ತೀವಿ. ಇಲ್ಲೋದು ಇದು ಮಾಡ್ಕೊಂಬ್ತಾರೆ. ತಿಳ್ದಂಗನ ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಆಗ್ಬೇಕು. ಇವು ಅರ್ಧ ತಿಳ್ಕೊಂಡು ಹೋಗ್ಬಿಟ್ಟೆ ಬೇಡಮ್ಮ ತಾಯಿ, ನಾವು ಕಾಟ್ಲಾಡೋಕ್ಕಾಗಲ್ಲ. ಸರಿ ಆಯ್ತು ಹೇಳು, ನಾನು ಹೋಗ್ತೀನಿ, ಪಡ್ ಮಾಡ್ತಾ ಇದ್ದೀನಿ, ಚಟ್ನಿ ಮಾಡಿ ಹೋಗ್ತೀನ. ಸರಿ ಆಯ್ತು, ಅದಕ್ಕೆ ಬೇಜಾರು ಮಾಡ್ಕೊಬೇಡ್ರಿ, ಬರ್ತೀನಿ ನಾಳೆಗೆ ಯಾವಾಗಾನ. ಸರಿ ಆಯ್ತು ಹೇಳು, ಅದ್ರಾಗ ಏನಾಯ್ತು ಬೇಜಾರು ಮಾಡ್ಕೊಂಬಂತದ್ದು. ಮೈನೂ ರೊಟ್ಟಿ ಸುಡ್ತೈತೇನ, ನಾನು ಹೋಗ್ತೀನಿ, ಬಿಸಿ ಒಂದೆರಡು ತಿಂತೀನಿ. ಮಾತಾಡಿಸ್ತಾರೆ ಅಂತ ಆಗ್ಲೆಲ್ಲ ಓಡಾಡ್ತಾನೆ. ನಾವ್ಯಾತಕ್ಕೆ ಮಾತಾಡ್ತಿದ್ದೀವಿ ಇವನ್ನ. ಹೆಂಗೆ ನೋಡ್ತಾನೆ ನೋಡು, ಪಿಣಿ ಕಂಡುಬಿಡ್ಕೊಂಡು. ಡಾಕ್ಟ್ರು ಇನ್ನೊಂದು ವಾರ ಇರಲಿ ಅಂತಾರೆ. ಏನಿಲ್ಲ, ಘನವಾಗೈತಾನೆ ಹಂಗೆ ನೋಡು. ಅವರು ಇದ್ರ ಕಿಕ್ಕಿಯವರಲ್ಲ ಕರೆಂಟ್ಗೆ, ಅದಕ್ಕೆ ಬರೆ ಬೈಯಾಗೇನೆ ಇರಲಿ ಅಂತ ಹೇಳಿ ಕರೆಂಟ್ ಕಿಕ್ತಾರೆ. ನಾನು ಆ ಥರ ಒತ್ಸನಂದರೆ ಸುಮ್ಮನೆ ಕರೆಂಟ್ ಕಿಕ್ಕಿರಿ ಏನು ವೇಸ್ಟು, ಬರೆ ಮೈಯಾಗೆ ಕರೆಂಟ್ ಕಿಕ್ಬೇಕು ಅಂತ ಇದ್ದಾರೆ. ಅದಕ್ಕೆ ನೋಡಿ, ಹಂಗೆ ಆತಿಲ್ಲ ಸುಮ್ಮನೆ ಹೇಳತ್ತೆ.
ಯಾಕಿಲ್ಲ ಗನವಾಗಿದ ನೋಡೋದು ನೋಡಿ ಹಂಗೇನಿ ಇರ್ರಿ ಅಂತ ಡಾಕ್ಟ್ರು ಹ್ಞೂನಮ್ಮ ನೋಡಿ ಅವ್ನು ಕಣ್ಣು ಬಿಡೋದು ನೋಡಿ ಹೆಂಗೆ ಪಿಣಿ ಪಿಣಿ 7 ತಿಂಗ್ಳಿಗೆ ಕೊಡ್ತಾನು 7 ತಿಂಗಳಿಗೆ ಬಂದ್ಬಿಟ್ಟ ಏನು ಹಂಗೆ 7 ತಿಂಗಳಿಗೇನೆ ಏನು ಅಷ್ಟೊಂದು ಅವಸರ ಆಗೈತೇನೋ ನಿನಗೆ 7 ತಿಂಗಳ ಹುಡ್ತಾನು ಅಂತಾರಲ್ಲ ಹಂಗೆ ಏನಾರ ಒಂದು ಮಾತು ಸಲಕ್ಕೆ ಬಂದಾಗ ನಮ್ಮ ಹುಡ್ಗನ ಅಮ್ಮ ಎಲ್ಲನ 7 ತಿಂಗ್ಳಿಗೆ ಹುಡ್ತಾನೆ 7 ತಿಂಗ್ಳಿಗೆ ಹುಡ್ತಾನು ಅಂತಾರೆ ನಮ್ಮ ಮನೆ ಹಂಗೆ ಅಂಬದು ಮತ್ತು ನಿನ್ನ ಮಗನ 7 ತಿಂಗಳಿಗೆ ಅದೇ ಬಂದ್ಬಿಟ್ಟ ಅವನಿಗೆ ನೋಡೋದು ನೋಡು ಹಾಲು ಕುಡಿಸಿ ಕೊಡಮ್ಮ ಅಲ್ಲಿ ಕರ್ಕೊಂಡೋಗಿ ಅಲ್ಲಿಗೆ ಇಕ್ಬೇಕು ಇವಾಗ ಹಾಲು ಕುಡಿಸ್ಕೊಂಡು ಕರ್ಕೊಂಬಂದು ತೇಗ್ಸಿ ಅಲ್ಲಿ ಮನಗುಸ್ರಿ ಅಂತ ಹೇಳವ್ರಿ ಮನಗುಸೋಣ ತೇಗ್ಸೋಣ ಹಾಲು ಕುಡಿಸ್ಕೊಡಕ್ಕೆ ಅಲ್ಲಿ ಕರ್ಕೊಂಡೋಗಿ ಅಲ್ಲಿಗೆ ಅಲ್ಲೇ ಇರಬೇಕು ಒಳ್ಳೆ ನೋಡ್ಕೊಂತ ಅಲ್ಲೇ ಇರಬೇಕು ಕರ್ಕೊಂಬಂದ್ರೆ ಏನು ಪಾಪನ್ನ ಕರ್ಕೊಂಡೋಗಿ ಅಲ್ಲಿಗೆ ತೇಗ್ಸಿ ಮನ್ಗಿಸ್ಬೇಕಂತೆ ಡಾಕ್ಟ್ರು ತೇಗ್ಸಿ ನೀವು ಅಲ್ಲಿಗೆ ಹಾಕ್ಬೇಕು ಅಂತ ಹೇಳಾರೆ ವಾಮಿಟ್ ಮಾಡ್ಕೊಂಡ್ರೆ ಮತ್ತೆ ಸುಸ್ತಾಗ್ಬಿಡ್ತೈತೆ ತೇಗಿಸ್ರಿ ನೀವು ಅಂತ ಹೇಳವ್ರಿ ಈಗ ಅನವಾಗಿದ್ದಾನೆ ನೋಡಪ್ಪ ಹಂಗೆ ನೋಡಿ ಪಿಣಿ ಪಿಣಿ ಕಂಡು ನೋಡೋದ ಇಟ್ಟು ಹಂಗೆ ನೋಡು ಹಂಗೆ ಹೆಂಗೆ ನೋಡ್ತಾನೆ ಗಣವಾಗಿ ಹೋಗೋದಾಯ್ತು ಡಾಕ್ಟ್ರ್ ಇನ್ನೊಂದು ವಾರ ಇರ್ರಿ ಅಂತಾರೆ ಬಿಡತ್ತೆ ಇರೋಣ ಯಾಕಂದರೆ 7 ತಿಂಗಳಿಗೆ ಹುಟ್ಟಿರೋದಲ್ಲ ಒಂದು ವಾರ 15 ದಿವಸ ಇರಬೇಕು ಅಂತೇಳಿ ಹೇಳವ್ರು ಒಂದು 15 ದಿನ ಆದ್ರೂ ಇರ್ಬೇಕು ನೀವು ಹಾಸ್ಪಿಟ್ಲಾಗೆ ಅಂತ ಒಂದು 15 ದಿನ ಇರೋಣ ಬಿಡು ಒಂದು 10 ದಿವಸಕ್ಕೆ ಹೋಗ್ರಿ ಅಂದ್ರೆ ನಾನು 15 ದಿನ ಇರ್ತೀವಿ ಅಂತ ಹೇಳಿದ್ದೀನಿ ಒಂದು 15 ದಿನ ಇರಲಿ ಸುಮ್ಮನೆ ಒಟ್ಟು ಮನೆಯಾಗ ಹೋದರೆ ಜನ ಬತ್ತಿರ್ತಾರೆ ಒಟ್ಟುನು ಅವ್ರಿಗೆ ಎತ್ಕೊಂಬದು ಇನ್ಫೆಕ್ಷನ್ ಆಗುತ್ತಂತೆ ಅದಕ್ಕೇ ಯಾರಿಗೂ ಜಾಸ್ತಿ ಕೊಡಬಾರ್ದಂತೆ ಈಗ ನೀವೇ ಆಗಲಿ ಎಲ್ಲ ಕೈ ಕಾಲೆಲ್ಲ ತೊಳ್ಕೊಂಡು ಎತ್ಕೋಬೇಕಂತ ಸ್ವಲ್ಪ ದೊಡ್ಡನಾಗೋವರೆಗೂ ಅಷ್ಟೇ ಒಂದು 2-3 ತಿಂಗಳ ಒಂದು 3 ತಿಂಗಳನ್ನ ಆಗೋವರೆಗೂ ನಾವು ಸೂಕ್ಷ್ಮವಾಗಿ ನೋಡ್ಕೋಬೇಕು ಯಾಕಂದರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳೋರು ಡಾಕ್ಟ್ರು ನೀವು ಎಷ್ಟು ಚೆನ್ನಾಗಿ ನೀವು ನೋಡ್ಕೊಂತೀರ ಹಂಗೆ ಅವನ್ನ ಒಬ್ಬರು ಬಿಟ್ಟರೆ ಇಬ್ಬರು ಅಷ್ಟೇ ಎತ್ಕೋಬೇಕು ಜಾಸ್ತಿ ಜನ ನಾವೆಲ್ಲ ಮುಟ್ಟಂಗಿಲ್ಲ ಯಾರು ಮುಟ್ಟಂಗಿಲ್ಲ ಯಾರ ಕೈಗೂ ಕೊಡೋಂಗಿಲ್ಲ ಊರಿಗೆ ಕರ್ಕೊಂಡೋದ್ರೆ ಎಲ್ಲ ಜನ ಅವರು ಇವರು ಗೊತ್ತಿರ್ತಾರೆ ಈಗ ಯಾರಿಗೂ ಕೊಡೋದು ಬೇಡ ರೂಮ್ನಾಗೆ ಇರಬೇಕು ಒಂದು 3 ತಿಂಗಳನ್ನ ಆಗೋವರೆಗೂ ಅಷ್ಟೇ ಯಾಕಂದರೆ 9 ತಿಂಗಳ ಹುಟ್ಟಿದ್ರೆ ಏನಾಗ್ತಿರಲಿಲ್ಲ 7 ತಿಂಗಳ ಹುಟ್ಟವನಲ್ಲ ಅದಕ್ಕೋಸ್ಕರ ಕರ್ಕೊಂಡೋದ್ರೆ ಆ ರೂಮ್ನಾಗೇ ಇರ್ತಾರೆ ಹೇಳು ಆ ರೂಮ್ನಾಗೆ ಸುಮ್ಮನೆ ಉಂಡ್ಕೊಂಡು ಅಲ್ಲೇ ಇರಲಿ ಹೇಳು ಮತ್ತೆ ಬೆಟ್ಟು ಇಳಿಯೋದು ಬೇಡ ಅವ್ನು ನೋಡ್ಕೊಂಡು ಅವನು ಒಂದು 2 ದಿನ ಬೆಚ್ಚಗಿರ್ಬೇಕಂತೆ ಡಾಕ್ಟ್ರು ನೀವು ಬೆಚ್ಚಗಿಟ್ಟಷ್ಟು ಅವನು ಚೆನ್ನಾಗೆ ತೂಕ ಬರ್ತಾನೆ ಚೆನ್ನಾಗಿ ಬೇಗ ಚೆನ್ನಾಗಿ ಆಗ್ತಾನೆ ಅಂತ ಹೇಳವ್ರಿ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಆತು ಎಲ್ಲ ಬರೋರ್ಗೆ ಒಟ್ಟಿನಲ್ಲಿ ಯಾರು ಎತ್ಕೋಬೇಡ ಸುಮ್ಮನೆ ದೂರದಿಂದಾನೆ ನೋಡಿ ಹೋಗ್ರಿ ಅನ್ಬೇಕು ನೀನು ಜಾನಕಿ ಇಬ್ಬರೇ ಎತ್ಕೋಬೇಕು ಬೇರೆ ಯಾರು ಮುಟ್ಟಂಗಿಲ್ಲ ಮುಟ್ಟಿದ್ರೆ ಸುಮ್ಮನೆ ಇನ್ಫೆಕ್ಷನ್ಗಳು ಆಗ್ತವೆ ಅದಕ್ಕೆ ಯಾರೋ ಒಬ್ಬರು ಇಬ್ಬರು ಅಷ್ಟೇ ಇವಾಗ ತಾಯಿ ಎತ್ಕೋಬೇಕು ತಾಯಿ ಜೊತೆ ಇನ್ನೊಬ್ರು ಯಾರಾದರೂ ಅವ್ರ ಸಪೋರ್ಟಿಗೆ ಅಷ್ಟೇ ಜಾಸ್ತಿ ಜನ ಯಾರೂ ಮುಟ್ಟಂಗಿಲ್ಲ ಏನಿಲ್ಲ ಇನ್ಫೆಕ್ಷನ್ ಆಗುತ್ತೆ ಮಕ್ಕಳಿಗೆ ಅಂತೇಳಿ ಹೇಳವ್ರಿ ಅಷ್ಟೇ ನೋಡೋದು ನೋಡು ಹೆಂಗಿದ್ದಾನೆ ಕೂದಲು ಕಡಿಮೆ ಅಲ್ವೇ ತಲೆ ಒಂದಿಟ್ಟು ಬಡ್ ಕಾಣತ್ತೆ ಕೂದಲು ಕಮ್ಮಿ ಹೇಳು ಅಲ್ಲಿ ನೋಡೋದು ಅಲೆಯಪ್ಪ ಹೆಂಗೆ 2-3 ತಿಂಗಳು ಹುಡುಗ ಇದ್ದಂಗೆ ಇದೀನಿ ಹೆಂಗೆ ನೋಡ್ತಾನೆ ಹಂಗೇನೆ ಹಳೆ ಆಯ್ಸೋದು ಯಪ್ಪ ಇವಾಗಿನ ಹುಡುಗರು ಬೊಲ್ಚುರ್ಕು ಮೊದಲು ಒಂದು ತಿಂಗಳ ಒಂದು 15 ದಿನ ಒಂದು ವಾರ 15 ದಿನ ಆದರೂ ಕೊಂಡ್ಬಿಡ್ತಿರ್ಲಿಲ್ಲ ಮತ್ತು ಹುಡುಗರು ಈಗ ಏನಿಲ್ಲ ನೋಡಂಗೆ ನೋಡೋದು ಕಂಪ್ಯೂಟರ್ ಕಾಲ ಕಂಪ್ಯೂಟರ್ ಮಕ್ಕಳು ಇವಾಗಿನ ಮಕ್ಕಳು ಕಂಪ್ಯೂಟರ್ ಮಕ್ಕಳು ಮತ್ತು ಮೊದಲಿನ ಕಾಲದಂಗಲ್ಲ ಮೊದಲು ಏನು ಗೊತ್ತಾಗ್ತಿರ್ಲಿಲ್ಲ ಮಕ್ಕಳಿಗೆ ಒಂದು ವರ್ಷ ಆದ್ರೂ ಗೊತ್ತಾಗ್ತಿರ್ಲಿಲ್ಲ ಬರೀ ಈಗ ವರ್ಷದ ಮಕ್ಕಳಿಗೆ ಎಲ್ಲ ಗೊತ್ತಾಗುತ್ತೆ ಪ್ರತಿಯೊಂದೂ ಅವಾಗಿನ ಕಾಲನೇ ಒಂಥರ ಇವಾಗೆಲ್ಲ ಕಂಪ್ಯೂಟ್ರ್ ಮಕ್ಕಳು ಅಂತಾರಲ್ಲ ಅದು ಎಲ್ಲ ಕಂಪ್ಯೂಟ್ರ್ ಮಕ್ಕಳು ಅದು ಸತ್ಯ ಮೊದಲಿಂಗೆಲ್ಲ ಹೇಳು ಎಲ್ಲ ಮುಂದೆ ಎಂಥ ಕಾಲ ಬರುತ್ತಾ ಏನೋ ಅಂತ ಇವಾಗಲೂ ಹಂಗೆ ಆಯ್ತು ನನಗೆ ಗಂಡು ಮಗು ಆಗಿದ್ದಕ್ಕೆ ತುಂಬ ಜನ ಕಮೆಂಟ್ ಮಾಡಿ ಕಂಗ್ರ್ಯಾಚುಲೇಷನ್ ತಿಳಿಸಿದ್ರೆ ಎಲ್ಲ ನಮ್ಮ ವೀಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾನಕಿಗೆ ಕಂಗ್ರ್ಯಾಚುಲೇಷನ್ ಅಂತೇಳಿ ಎಲ್ಲರೂ ಹೇಳಿದ್ರೆ ಗಂಡು ಮಗು ಆಗಿರೋದಕ್ಕೆ ಯಾವುದಾದ್ರೂ ಆದರೂ ಪರವಾಗಿಲ್ಲ ನನಗೆ ಆರೋಗ್ಯವಾಗಿದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೆ ದೇವರು ನನಗೆ ಗಂಡು ಹುಡುಗನೇ ಕೊಟ್ಟಿದ್ದಾನೆ ಚೆನ್ನಾಗಿ ಒಟ್ಟಿನಲ್ಲಿ ಚೆನ್ನಾಗಿ ನೋಡಿಕೊಂಡು ಇವಾಗ 7 ತಿಂಗಳ ಬೇರೆ ಹುಟ್ಟಿರೋ ತೂಕ ಕಡಿಮೆ ಬೇರೆ ಐತಲ್ಲ ಅದಕ್ಕೆ ಒಂದು 15 ದಿನ ಹಾಸ್ಪಿಟಲ್ಲೇ ಇರಬೇಕಂತ ಹೇಳೋರು ಅದಕ್ಕೆ ಇಲ್ಲೇ ಇದ್ದೀವಿ ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು